ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ನರಸಿಂಹೋಖಿಲಾಜ್ಞಾನಮಕಧ್ವಾಂತದಿವಾಕರಃ ಜಯತ್ಯಮಿತಸುಜ್ಞಾನ ಸುಖಶಕ್ತಿಪಯೋನಿಧಿಃ ಸಿಂಜನ್ನೂಪುರಶೋಭಿಪಾದಯುಗಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿರಸಂ ಮಧ್ಯಾಂ ಕೊಣತ್ವಂಕಣಂ ಶಂಭಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತ್ವಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ ರಂಗೋತ್ತುಂಗತರಂಗಮಂಗಲಕರ ಶ್ರೀತುಂಗಭದ್ರಾತಟ ಪ್ರತ್ಯರ್ಥ್ಯದ್ವಿಜಪುಂಗವಾಲಯಲಸನ್ ಮಂತ್ರಾಲಯಾಖ್ಯೇ ಪುರೇ ನವ್ಯೇಂದ್ರೋಪಮನೀಲಭವ್ಯಕರ ಸದ್ವೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರುರಾಘವೇಂದ್ರಯತಿರಾಟ್ ಕುರ್ಯಾದ್ಧ್ರುವಂ ಮಂಗಲಂ ಪಿಬಂತಂ ಪ್ರಿಯಶಿಷ್ಯಾಣಾಂ ಸದಾಗಮಸುಧಾಮೃತಂ ಮಧ್ವಶಾಸ್ತ್ರಪ್ರವಕ್ತಾರಂ ಮಾಧವಾದ್ಯಗುರುಂ ಭಜೆ ಆಚಾರ್ಯಂ ಹನುಮಂತನಾಮಾಸ್ಯಂ ತತ್ವಶಾಸ್ತ್ರವಿಶಾರದಂ ಪ್ರೀತ್ಯಾ ಸಂಬೋಧಯನ್ ಶಿಷ್ಯಾನ್ ಶಾಸ್ತ್ರೋಪನಿಷದಾನ್ ಬಹೂನ್ तं ವಂದೇ ಮಮ ಗುರುಂ ಯಥಾರ್ಥಜ್ಞಾನಸಿದ್ಧಯೇ ಶ್ರೀಗುರುಭ್ಯೋ ನಮಃ ಹರಿ ಓಂ. ವೇದಗಳು ಅಸಂಖ್ಯಾತವಾಗಿವೆ. ವೇದ, ಪುರಾಣ, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ ಮುಂತಾದ ಎಲ್ಲ ಗ್ರಂಥಗಳು ನಮ್ಮ ಭರತಖಂಡದ ಅತ್ಯಂತ ಶ್ರೇಷ್ಠವಾದ ಸಂಪತ್ತು. ಉಪನಿಷತ್ತುಗಳು ಅನಂತವಾಗಿವೆ, ಅಸಂಖ್ಯ. ಅವುಗಳಲ್ಲಿ ನಮ್ಮ ಪೂರ್ವಿಕರು ಪ್ರಧಾನವಾದ 108 ಉಪನಿಷತ್ತುಗಳನ್ನು ಇವೆ ಅಂತ ತಿಳಿಸಿದ್ದಾರೆ. ಅದು ಮುಕ್ತಿಕೋಪನಿಷತ್ತು ಉಲ್ಲೇಖ ಮಾಡುತ್ತೆ. ಸರ್ವೋಪನಿಷದಾಂ ಮಧ್ಯೆ ಸಾರಮಷ್ಟೋತ್ತರಂ ಶತಂ. ಅನಂತವಾದ ಉಪನಿಷತ್ತುಗಳಲ್ಲಿ 108. ಸರ್ವೋಪನಿಷದಾಂ ಮಧ್ಯೆ, ಎಲ್ಲ ಉಪನಿಷತ್ತುಗಳ ಮಧ್ಯದಲ್ಲಿ ಸಾರಂ ಅಷ್ಟೋತ್ತರಂ ಶತಂ, 108 ಪ್ರಧಾನವಾಗಿದೆ ಅಂತ. ಮತ್ತು ಅವುಗಳಲ್ಲಿ ವಿಭೇದವನ್ನು ಹೇಳ್ತಾರೆ. 10 ಋಗ್ವೇದಕ್ಕೆ, 19 ಶುಕ್ಲ ಯಜುರ್ವೇದಕ್ಕೆ, 82 ಕೃಷ್ಣ ಯಜುರ್ವೇದಕ್ಕೆ, 16 ಸಾಮವೇದಕ್ಕೆ, ಉಳಿದ 31 ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 108 ಉಪನಿಷತ್ತುಗಳು ಶ್ರೇಷ್ಠವಾಗಿದೆ. ಸಾರಂ ಅಷ್ಟೋತ್ತರಂ ಶತಂ ಅಂತ ಹೇಳಿದ್ರು. ಅದೇ ಉಪನಿಷತ್ತು ಮತ್ತು ಅದರಲ್ಲಿ ಆ ಮುಕ್ತಿಕೋಪನಿಷತ್ತಿನಲ್ಲಿ
ಅದರಲ್ಲಿ ಮತ್ತೆ 10 ಪ್ರಧಾನವಾಗಿರ್ತಕ್ಕಂಥ ಉಪನಿಷತ್ತುಗಳನ್ನು ತಿಳಿಸುತ್ತೆ. ಈಶಃ ಕೇನಃ ಕಟಃ ಪ್ರಶ್ನಃ ಮುಂಡಃ ಮಾಂಡೂಕ್ಯಃ ತಿತ್ತರಿಃ ಐತರೇಯಂಚ ಛಾಂದೋಗ್ಯಂ ಬೃಹದಾರಣ್ಯಕಂತಥ. ಹೀಗೆ 10 ವಿಧವಾಗಿರ್ತಕ್ಕಂಥ ಉಪನಿಷತ್ತುಗಳನ್ನು ಪ್ರಧಾನವಾಗಿ ಪರಿಗಣಿಸಲಾಗಿದೆ. ಈ 10 ಉಪನಿಷತ್ತುಗಳು ಕೂಡ 4 ವೇದಗಳಿಗೂ ಕೂಡ ಸಂಬಂಧಿಸಿದಂತಹ ಉಪನಿಷತ್ತುಗಳು. ಅಂದರೆ ಈ ಉಪನಿಷತ್ತುಗಳ ವೇದಗಳಿಗೆ ಪ್ರಾತಿನಿಧಿಕವಾಗಿದೆ. 3 ಜನ ಆಚಾರ್ಯರು ಪೈಕಿ ಆಚಾರ್ಯ ಶಂಕರರು, ಮಧ್ವಾಚಾರ್ಯರು 10 ಉಪನಿಷತ್ತುಗಳಿಗೆ ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಆಚಾರ್ಯ ರಾಮಾನುಜರು ಯಾವ ಉಪನಿಷತ್ತಿಗೂ ಪ್ರತ್ಯೇಕವಾಗಿ ಭಾಷ್ಯವನ್ನು ರಚನೆ ಮಾಡಿಲ್ಲ. ಆದರೆ ವೇದಾರ್ಥ ಸಂಗ್ರಹ ಎಂಬ ತಮ್ಮ ಕೃತಿಯಲ್ಲಿ ಉಪನಿಷತ್ತುಗಳಲ್ಲಿರ್ತಕ್ಕಂಥ ದ್ವೈತಾದ್ವೈತಗಳ ಪರವಾದ ವಾಕ್ಯಗಳ ಅರ್ಥವಿವೇಚನೆಯನ್ನು ತಮ್ಮ ಸಿದ್ಧಾಂತಕ್ಕೆ ಪೋಷಕವಾಗುವಂತೆ ಆ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಹೀಗೆ 10 ಉಪನಿಷತ್ತುಗಳು ಶ್ರೀಮದಾಚಾರ್ಯರಿಂದ ಅವು ಸಮ್ಮತವನ್ನು ಪಡೆದಿವೆ. ಉಪನಿಷತ್ತಿನ ಪ್ರಾರಂಭದಲ್ಲಿ ಮಂಗಳಾಚರಣವನ್ನು ಮಾಡ್ತಾರೆ. ಓಂ ನಮೋ ಭಗವತೆ ತಸ್ಮೈ ಪ್ರಾಣಾದಿಪ್ರಭವಿಷ್ಣವೇ ಅಮಂದಾನಂದ ಸಾಂದ್ರಾಯ ವಾಸುದೇವಾಯ ವೇಧಸೇ. ಮೊಟ್ಟಮೊದಲಿಗೆ ಭಗವಂತನ ಸ್ಮರಣೆ, ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಷಡ್ಗುಣೈಶ್ವರ್ಯ ಸಂಪನ್ನನಾದ, ವೇದಾದಿ ಶಾಸ್ತ್ರಗಮ್ಯನಾದ, ಪೂರ್ಣಾನಂದ ಸ್ವರೂಪನಾದ, ಸರ್ವಜ್ಞನಾದ, ಮುಖ್ಯ ಪ್ರಾಣನೇ ಮೊದಲಾಗಿರತಕ್ಕಂತಹ ಎಲ್ಲ ಜೀವಜಾತದ ಸೃಷ್ಟಿಕರ್ತನಾದ ವಾಸುದೇವನಿಗೆ ನಮಸ್ಕಾರ. ಮುಂದೆ ಉಪನಿಷತ್ತು ಹೇಳುವ ಸಮಿತರಮಿತ್ಪಾದಯತೆ ರಯಿಂಚ ಪ್ರಾಣಂಚ ಎಂದು ಅವನು ಆನಂದಪೂರ್ಣ ಎನ್ನುವುದನ್ನು ಯತ್ತಚ್ಛಾಂತಮಜರಂ ಎಂಬುದನ್ನು ಆಚಾರ್ಯರು ಮಂಗಲಾಚರಣ ಶ್ಲೋಕದಲ್ಲಿ ಹೇಳಿದ್ದಾರೆ. ಉಪನಿಷತ್ತಿನ ಮೊಟ್ಟ ಮೊದಲ ಮಂತ್ರ ಪ್ರಾರಂಭವಾಗುತ್ತೆ. ಹರಿ ಓಂ. ಶುಕೇಶಾಚ ಭರದ್ವಾಜಃ ಶೈವ್ಯಶ್ಚ ಸತ್ಯಕಾಮಃ ಸೌರಾಯಣೀ ಚ ಗಾರ್ಗ್ಯಃ ಕೌಸಲ್ಯಾಶ್ಚಾಲ್ವಯೋ ಭಾರ್ಗವೋ ವೈದರ್ಭೀಕಬಂಧೀ ಕಾತ್ಯಾಯನಃ ತೇಜೈತೆ ಬ್ರಹ್ಮಪರಾಃ ಬ್ರಹ್ಮನಿಷ್ಠಾಃ ಪರಂ ಬ್ರಹ್ಮಾನ್ವೇಷಮಾಣಾಃ ಯೇಷಃ ವೈ ತತ್ಸರ್ವಂ ವಕ್ಷ್ಯತೀತಿ ತೇಹ ಸಮಿಕ್ಪಾಣಯಃ ಭಗವಂತಂ ಪಿಪ್ಪಲಾದಮುಪಪನ್ನುಪಸನ್ನಾಃ. ಈ ಉಪನಿಷತ್ತಿನ ಹೆಸರು ಷಟ್ಪ್ರಶ್ನೋಪನಿಷತ್ತು ಅಂತ. 6 ಪ್ರಶ್ನೆಗಳಿಂದ ಕೂಡಿರತಕ್ಕಂಥ ಒಂದು ಉಪನಿಷತ್ತು. 6 ಜನ ವಿದ್ವಾಂಸರುಗಳು ಬ್ರಹ್ಮಚರ್ಯನಿಷ್ಠರಾಗಿರ್ತಕ್ಕಂಥ ಅವರಿಗೆ ಬಂದಿರತಕ್ಕಂತಹ ಏನು ಒಂದು ಸಂಶಯ ಅಂತ ಇದೆ, ಅದರ ಪರಿಹಾರಕ್ಕಾಗಿ ಪಿಪ್ಪಲಾಯನ ಎನ್ನುತಕ್ಕಂಥ ಗುರುಗಳ ಆಶ್ರಮಕ್ಕೆ ಬರ್ತಾರೆ. ಇವರು ಯಾರು ಒಂದೇ ಊರಿನಿಂದ ಬಂದವರಲ್ಲ, ಅಥವಾ ಒಂದೇ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದವರಲ್ಲ. ಬೇರೆ ಬೇರೆ ಕಡೆಯಿಂದ ಬಂದವರು, ಬೇರೆ ಬೇರೆ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಹೊತ್ತು ತಂದವರು. ಇವರಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಬೇಕು. ಇವರೆಲ್ಲರೂ ಸೇರಿಕೊಂಡು ಪಿಪ್ಪಲಾಯನ ಆಶ್ರಮಕ್ಕೆ ಬರ್ತಾರೆ. ಅದರಲ್ಲಿ ಯಾರ್ಯಾರು ಬಂದರು? ಸುಕೇಶಾಚ ಭರದ್ವಾಜ, ಭರದ್ವಾಜ. ಶೈವ್ಯಶ್ಚ ಸತ್ಯಕಾಮ, ಇವನೊಬ್ಬ ಸತ್ಯಕಾಮ. ಇನ್ನೊಬ್ಬ ಇದ್ದಾನೆ ಜಾಬಾಲಿ ಸತ್ಯಕಾಮ ಅಂತ, ಅವನಲ್ಲ ಇವನು. ಶೈವ್ಯಶ್ಚ ಸತ್ಯಕಾಮ ಸೌರಾಯಣೀ ಚ ಗಾರ್ಗ್ಯ ಕೌಶಲ್ಯ ಆಶ್ವಲಾಯನ
ಭಾರ್ಗವ ವೈದರ್ಭಿ ಕಬಂಧಿ ಕಾತ್ಯಾಯನ. ಈ ರೀತಿಯಾಗಿ 6 ಜನ. ಇವರು ಎಂಥವರು? ಇವರು ಸುಮ್ಮನೆ ಸಾಮಾನ್ಯವಾಗಿ ಎಲ್ಲರೂ ಅಧ್ಯಯನ ಮಾಡಿಕೊಂಡು ಬಂದವರಲ್ಲ. ತೇಷ್ಯೇತೆ ಬ್ರಹ್ಮಪರಾಹ, ಎಲ್ಲರೂ ಕೂಡ ಬ್ರಹ್ಮನಿಷ್ಠರಾದವರು. ಬ್ರಹ್ಮಪರಾಹ ಬ್ರಹ್ಮನಿಷ್ಠಾಃ ಪರಂ ಬ್ರಹ್ಮಾನ್ವೇಷಮಾಣಾಃ, ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಬೇಕಾದಂಥ ಜ್ಞಾನವನ್ನು ಪಡೆದಂಥವರು. ಏಷಹೈ, ಇವರೆಲ್ಲರೂ ಕೂಡ ಪಿಪ್ಪಲಾದರ ಆಶ್ರಮಕ್ಕೆ ಬಂದರು. ಆ ಕಾಲದಲ್ಲಿ ಪಿಪ್ಪಲಾಯನರು ಬಹಳ ದೊಡ್ಡ ಜ್ಞಾನಿಗಳವರು. ಅವರ ಸಮೀಪಕ್ಕೆ ಹೋದರೆ ನಮ್ಮ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ದೊರೆಯುತ್ತೆ ಎನ್ನತಕ್ಕಂತಹ ಒಂದು ನಿರ್ಧಾರದಿಂದ ಅವರೆಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. 6 ಜನ. ಬರಬೇಕಾದ್ರೆ ಹೇಗೆ ಬಂದರು? ಸಮುತ್ಪಾನಯ ಭಗವಂತಂ ಪಿಪ್ಪಲಾದಂ ಉಪಪನ್ನಾಹ. ಗುರುಗಳನ್ನು ನೋಡಲಿಕ್ಕೆ ಹೋಗಬೇಕಾದರೆ ಅಥವಾ ಶಿಶುಗಳನ್ನು ನೋಡಲಿಕ್ಕೆ ಹೋಗಬೇಕಾದರೆ ರಿಕ್ತಹಸ್ತರಾಗಿ ಹೋಗಬಾರದು ಎಂತಕ್ಕಂಥದ್ದು ಒಂದು ಪದ್ಧತಿ. ಹಾಗೆ ಗುರುಕುಲಕ್ಕೆ ಬಂದಂತಹ ಈ 6 ಜನಗಳು ಕೂಡ ಸಮಿತ್ಪಾಣಯ. ಸಮಿತ್ ಅಂದರೆ ಗುರುಗಳು, ಯಜ್ಞಕ್ಕೆ ಯಾಗಕ್ಕೆ ಬೇಕಾಗಿರತಕ್ಕಂಥ ಒಂದು ಗುರುಗಳು. ಈ ಅರಳಿ ಗಿಡದ ಟೊಂಗೆಗಳು ಅದನ್ನು ಹಿಡ್ಕೊಂಡು ಪಿಪ್ಪಲಾದರ ಸಮೀಪಕ್ಕೆ ಬಂದರು. ಈಗಿನ ಹಾಗೆ ದುಡ್ಡು, ಕಾಸು, ಡೊನೇಷನ್ನು ತೊಗೊಂಡು ಹೋಗತಕ್ಕಂಥ ಪದ್ಧತಿ ಆ ಕಾಲದಲ್ಲಿ ಇರಲಿಲ್ಲ. ಒಂದು ಸಂದರ್ಭವನ್ನು ವಿವರಣೆ ಮಾಡಬೇಕಿದೆ. ಹಿಂದೆ ಒಬ್ಬ ರೈಕ್ವ ಅಂತಕ್ಕಂಥ ಒಬ್ಬ ರಾಜ ತಾನು ಗುರುಗಳಲ್ಲಿ ಅಭ್ಯಾಸ ಮಾಡಬೇಕು ಅಂತ ಹೇಳಿ ಬೇಕಾದಷ್ಟು ಬಂಗಾರ, ಬೆಳ್ಳಿಯನ್ನು ತೆಗೆದುಕೊಂಡು ಗುರುಗಳ ಸಮೀಪಕ್ಕೆ ಬರ್ತಾನೆ. ಪೌತ್ರಾಯಣರು ಗುರುಗಳು. ಆಗ ಅವರನ್ನೆಲ್ಲವನ್ನು ತಿರಸ್ಕರಿಸಿ ಅವನು ವಾಪಸ್ ಹೊರಟು ಹೋಗ್ತಾನೆ. ಅಂದರೆ ಆ ಕಾಲದಲ್ಲಿ ಗುರುಗಳು ವಿದ್ಯಾರ್ಥಿಗಳನ್ನು ತಮ್ಮ ಬಳಿ ಇಟ್ಕೊಂಡು ಅವರ ಆಸನ ವಚನಗಳ ಅಂದರೆ ಊಟದ ವ್ಯವಸ್ಥೆ, ಇರತಕ್ಕಂಥ ವ್ಯವಸ್ಥೆ, ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಅವರಿಗೆ ವಿದ್ಯಾಭ್ಯಾಸವನ್ನು ಕಳಿಸ್ತಕ್ಕಂಥ ಗುರುಕುಲಗಳು ಇದ್ದವು. ಗುರುಗಳು ಎಂದು ದುಡ್ಡಿಗಾಗಿ, ದ್ರವ್ಯಕ್ಕಾಗಿ ಪಾಠವನ್ನು ಮಾಡಿದವರಲ್ಲ. ಅವರು ದುಡ್ಡನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ವಿದ್ಯೆಯನ್ನು ದಾನ ಮಾಡ್ತಾ ಇದ್ದರೆ ವಿನಃ ಅದನ್ನು ಮಾರಿಕೊಳ್ಳುತ್ತಾ ಇರಲಿಲ್ಲ. ಪ್ರಲೋಭನೆ ಎಂದೂ ಒಳಗಾದವರಲ್ಲ. ಹಾಗೆ ಇವರು 6 ಜನ ಸಮಿತ್ಪಾದಿಗಳಾಗಿ ಪಿಪ್ಪಲಾದರ ಸಮೀಪಕ್ಕೆ ಬರ್ತಾರೆ. ಪಿಪ್ಪಲಾದ ಎಂದರೆ, ಪಿಪ್ಪಲ ಅಂದರೆ ಪೀಪಲ್ ಟ್ರೀ ಅಂತ, ಅರಳಿ ಮರ ಅಂತ ಕರೀತಾರೆ. ಅದು ಕರ್ಮದ ಫಲ, ಮೋಕ್ಷಯೋಗ್ಯವಾಗಿರ್ತಕ್ಕಂಥ ಕೃತಿಗಳು. ಭಾಗವತ ಹೇಳುತ್ತೆ, ಸಪಿಪ್ಪಲಾದೋ ಸಪಿಪ್ಪಲಾದ ವೇದಮೂರ್ತಿಯಾದ ಭಗವಂತನ ಸ್ವರೂಪ. ಭಗವಂತ 6 ಗುಣಗಳಿಂದ, ಅನೇಕ ಗುಣಗಳಿದೆ, ಅನಂತ ಕಲ್ಯಾಣ ಕೊಡಬೇಕು ಅನ್ನೋ, ಆದರೂ ಕೂಡ ಷಣ್ಣಾಂ ಭಗ ಇರೀರಿತ ಉತ್ಪತ್ತಿಂಚ ವಿನಾಶಶ್ಚ ಭೂತಾನಾಂ ಆಗತಿಂ ಗತಿಂ ವಿದ್ಯಾಂಚ ಅವಿದ್ಯಾಂಚ. ಹೀಗೆ 6 ಗುಣಗಳಿಂದ ಸಂಪನ್ನನಾದ, ಸೃಷ್ಟಿ, ನಾಶ, ಪಾಲನೆ, ಜ್ಞಾನ, ಅಜ್ಞಾನ, ವಿಶ್ವದ ರಹಸ್ಯದ ಅರಿವು, ಹೀಗೆ ಇದನ್ನೆಲ್ಲವನ್ನೂ ತಿಳಿಯುವುದಕ್ಕೋಸ್ಕರವಾಗಿ ಅವರೆಲ್ಲರೂ ಕೂಡ ಭಗವಂತನ ಅನುಗ್ರಹ ಮಾಡಿ ಪಡೆದುಕೊಳ್ಳೋಕ್ಕೋಸ್ಕರವಾಗಿ ಪಿಪ್ಪಲಾದರೊಂದಿಗೆ ಬಂದು ಗುರುಗಳಿಂದ ಅತ್ಯಂತ ಭಕ್ತಿಯಿಂದ ಶರಣಾಗತರಾಗಿ ನಮಸ್ಕಾರ ಮಾಡಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ತಾನ್ ಹಾಸ ಋಷಿರಿವಾಚ
ಭೂಯ ಏವ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧಯಾ ಸಂವತ್ಸರಂ ಸಂವತ್ಸ್ಯತ ಯಥಾ ಕಾಮಂ ಪ್ರಶ್ನಾನ್ ಪೃಚ್ಛತ ಯದಿ ವಿಜ್ಞಾಸ್ಯಾಮಃ ಸರ್ವಂ ಹವೋ ವಕ್ಷ್ಯಾಮ ಇತಿ. ಗುರುಗಳೇ ನಮಸ್ಕಾರ ಮಾಡಿ, ನಾವು ನಿಮ್ಮಲ್ಲಿ ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೇವೆ. ದಯಮಾಡಿ ಅನುಗ್ರಹ ಮಾಡಬೇಕು ಅಂತ ಆ 6 ಜನ ಕೇಳಿಕೊಂಡಾಗ ಆ ವಿಪ್ಪಲಾದರು ಹೇಳ್ತಾರೆ, ನೀವು ನೋಡ್ರಿ, ಸಾಮಾನ್ಯರಲ್ಲ, ಭೂಮಿಯೇವ ತಪಸ ಬ್ರಹ್ಮಚರ್ಯೇನ, ನೀವೆಲ್ಲ ಈಗಾಗಲೇ ತಪಸ್ಸು ಮತ್ತು ಬ್ರಹ್ಮಚರ್ಯಗಳಿಂದ ಆಚರಣೆ ಮಾಡಿಕೊಡ್ತಕ್ಕಂಥ ಬ್ರಹ್ಮನಿಷ್ಠರಾಗಿದ್ದೀರಿ. ಹಾಗೆಯೇ ಅದೇ ಬ್ರಹ್ಮಚರ್ಯದ ನಿಷ್ಠೆಯಿಂದ ಶ್ರದ್ಧೆಯಿಂದ 1 ಸಂವತ್ಸರಗಳ ಕಾಲ ನಮ್ಮಲ್ಲಿ ನೀವು ವಾಸ ಮಾಡಿರಿ. 1 ವರ್ಷ ಕಾಲ ಪರ್ಯಂತ ನಮ್ಮಲ್ಲಿ ವಾಸ ಮಾಡಿರಿ. ಆ ನಂತರದಲ್ಲಿ 1 ವರ್ಷ ಆದ ಮೇಲೆ ಯಥಾ ಕಾಮಂ ಪ್ರಶ್ನಾನ್ ಪೃಚ್ಛತ, ನಿಮಗೆ ಯಾವ ಪ್ರಶ್ನೆ ಬೇಕೋ ಆ ಪ್ರಶ್ನೆಯನ್ನು ನಮ್ಮಲ್ಲಿ ಕೇಳ್ರಿ. ಯದಿ ವಿಜ್ಞಾಸ್ಯಾಮಃ ಸರ್ವಂ ಹವೋ ವಕ್ಷ್ಯಾಮ ಇತಿ. ನಮಗೆ ಅದು ಗೊತ್ತಿದ್ದರೆ ನಾವು ನಿಮಗೆ ಅದಕ್ಕೆಲ್ಲವನ್ನು ಉತ್ತರಗಳನ್ನು ಕೊಡ್ತೀವಿ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ, ಪಿಪ್ಪಲಾದರು ಹೇಳ್ತಾರೆ, ನೀವು ಬೇಕಾದ ಪ್ರಶ್ನೆಯನ್ನು ನೀವು ನಮ್ಮಲ್ಲಿ ಕೇಳಬಹುದು, ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ನಮಗೆ ಗೊತ್ತಿದ್ದರೆ ನಾವು ಹೇಳ್ತೇವೆ. ಎಷ್ಟು ವಿನಯ ನೋಡ್ರಿ, ನನಗೆಲ್ಲ ಗೊತ್ತಿದೆ, ನಾನು ಹೇಳ್ತೀನಿ ಅನ್ನೋ ಮಾತನ್ನು ಅವರು ಆಡಲ್ಲ. ಯದಿ ವಿಜ್ಞಾಸ್ಯಾಮಃ, ನಮಗೆ ಗೊತ್ತಿದ್ದರೆ ನಾವು ಅದನ್ನು ನಿಮಗೆ ಹೇಳ್ತೇವೆ ಅಂತ ಹೇಳ್ತಾರೆ. ಈ ಬಗ್ಗೆ ಮಹಾಭಾರತದಲ್ಲಿ ಒಂದು ಉಲ್ಲೇಖ ಮಾಡ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಥಾ ಉಪಾಖ್ಯಾನ ಅದು. ಇಬ್ಬರು ರಾಜರು, ಒಬ್ಬ ವೀತಹವ್ಯ, ಇನ್ನೊಬ್ಬ ಪ್ರತಬ್ಧನ ಅಂತ ಹೆಸರು ಅವನಿಗೆ. ಒಬ್ಬ ರಾಜ ವೀತಹವ್ಯ, ಇನ್ನೊಬ್ಬ ಪ್ರತಬ್ಧನ ಅಂತ. ಇವರಿಬ್ಬರಿಗೂ ಕೂಡ ಯುದ್ಧ ಅಂತಕ್ಕಂಥದ್ದಾಗುತ್ತೆ. ಯುದ್ಧದಲ್ಲಿ ವೀತಹವ್ಯ ಎನ್ನತಕ್ಕಂತಹ ರಾಜ ಸೋತು ಬಿಡ್ತಾನೆ. ಸೋತು ರಾಜ್ಯಭ್ರಷ್ಟನಾಗಿ ತಲೆಬರೆಸಿಕೊಂಡು ಬಂದು ಭೃಗು ಋಷಿಗಳ ಆಶ್ರಮದಲ್ಲಿ ಅವರ ಅಭಯವನ್ನು ಸ್ವೀಕಾರ ಮಾಡಿ ಇರ್ತಾನೆ. ಅವನನ್ನು ಹುಡುಕೊಂಡು ಈ ಪ್ರತಬ್ಧನ ಎನ್ನುವ ರಾಜ ಆ ಭೃಗು ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಬಂದಿರತಕ್ಕಂಥ ಪ್ರತಬ್ಧನ ರಾಜನಿಗೆ ಸತ್ಕಾರವನ್ನು ಮಾಡಿರ್ತಕ್ಕಂಥ ಭೃಗು ಋಷಿಗಳು ಅವನನ್ನು ಉಚಿತಾನದಲ್ಲಿ ಕುಡಿಸಿ ಕುಶಲೋತ್ತರಗಳನ್ನು ಪ್ರಶ್ನೆ ಮಾಡ್ತಾರೆ. ಆಗ ರಾಜ ಹೇಳ್ತಾನೆ, ವೀತಹವ್ಯ ಎನ್ನತಕ್ಕಂಥ ರಾಜ ನಿಮ್ಮ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾನೆ ಎನ್ನುವ ಸಂಗತಿ ನಮಗೆ ತಿಳಿದು ಬಂದಿದೆ. ದಯಮಾಡಿ ಅವನನ್ನು ನನಗೆ ಒಪ್ಪಿಸಿ, ಯಾಕೆಂದರೆ ಅವನು ಸೋತು ರಾಜ್ಯಭ್ರಷ್ಟನಾಗಿ ಹೋಗಿದ್ದಾನೆ. ಆಗ ಭೃಗು ಋಷಿಗಳು ಹೇಳ್ತಾರೆ, ಹೌದಾ, ನಮ್ಮಲ್ಲಿ ಯಾರೂ ಆ ಥರದ ಪ್ರತಬ್ಧನ ಎನ್ನತಕ್ಕಂಥ ರಾಜ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಶ್ರೇಷ್ಠರಾದ ಬ್ರಾಹ್ಮಣರು, ವಿಪ್ರೋತ್ತಮರಿಗೆ ಮಾತ್ರ ನಮ್ಮ ಆಶ್ರಮದಲ್ಲಿ ಅವಕಾಶ ಇದೆ. ಹಾಗಾಗಿ ಕ್ಷತ್ರಿಯ ರಾಜರ ಯಾರೂ ಇಲ್ಲ ಅಂತ ಹೇಳ್ತಾರೆ. ಆಗ ಪ್ರತಬ್ಧನ ಹೇಳ್ತಾನೆ, ಅವನಿಗೆ ಅರ್ಥವಾಯಿತು, ಆಯಿತು, ನಿಮ್ಮಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ವಿರೋತ್ತಮರಾಗಿದ್ದರಿಂದ ನನಗೆ ಇಲ್ಲಿ ಮಾಡಬೇಕಾದಂಥ ಕೆಲಸ ಏನೂ ಇಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ ಅವನು ಹೊರಟು ಹೋಗ್ತಾನೆ. ವೀತಹವ್ಯನ ಮೇಲಿರ್ತಕ್ಕಂಥ ಹಾಗೆಯನ್ನು ಕೂಡ ಬಿಟ್ಟು ಬಿಡ್ತಾನೆ. ಯಾಕೆಂದರೆ ಬ್ರಾಹ್ಮಣರ ಮೇಲೆ ನಾನು ದ್ವೇಷ ಮಾಡುವುದಿಲ್ಲ ಅಂತ ಹೇಳಿ ಅವರು ಬಿಟ್ಟು ಹೋಗ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ, ಭೃಗು ಋಷಿಗಳು ಕ್ಷತ್ರಿಯನಾದ ವೀತಹವ್ಯ ತಮ್ಮ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾಗ ನಮ್ಮಲ್ಲಿ ಯಾರೂ ಇಲ್ಲ, ಕೇವಲ ಬ್ರಾಹ್ಮಣೋತ್ತಮರು ಮಾತ್ರ ಇದ್ದಾರೆ ಅಂತ ಹೇಳಿದಾಗ
ಅವರು ಸುಳ್ಳನ್ನು ಹೇಳುವುದಿಲ್ಲವೇ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಸುಳ್ಳನ್ನು ಹೇಳಿದರೂ ಕೂಡ ಅದು ಪಾಪ ಅಂತ ಅನಿಸುವುದಿಲ್ಲ ಅಂತ ಶಾಸ್ತ್ರ. ಅವನ ಜೀವವನ್ನು ಉಳಿಸುವುದಕ್ಕೋಸ್ಕರವಾಗಿ ಅವರಿಗೆ ಅವರು ಸುಳ್ಳು ಹೇಳಿದರು. ಆ ಸುಳ್ಳು ಹೇಳಿದ್ದರಿಂದಲೇ ಆ ರಾಜ ವಿಪ್ರಶ್ರೇಷ್ಠನಾಗಿ ಬಿಟ್ಟ. ಬ್ರಾಹ್ಮಣನಾಗೋಸ್ಕರವಾಗಿಯೇ ವಿಶ್ವಾಮಿತ್ರರು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ವಸಿಷ್ಠರನ್ನು ಮೀರಿಸಬೇಕು ಅಂತ ಹೇಳಿ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಹೇಳಿ ತಪಸ್ಸು ಮಾಡಿ ಬ್ರಹ್ಮತ್ವವನ್ನು ಪಡೆದರು. ಆದರೆ ಈ ವೀತಹವ್ಯ ಏನೂ ಶ್ರಮ ಇಲ್ಲದೆ, ತಪಸ್ಸಿಲ್ಲ, ಅಧ್ಯಯನ ಇಲ್ಲ, ಏನೂ ಇಲ್ಲದೆ ಕೇವಲ ಗುರುಗಳ ಅನುಗ್ರಹ ಮಾತ್ರದಿಂದಲೇ ಉತ್ತಮವಾದ ಶ್ರೇಷ್ಠವಾದ ಬ್ರಾಹ್ಮಣ ಜನ್ಮವನ್ನು ಪಡೆದು ಬಿಟ್ಟ. ಅಂದರೆ ಗುರುಗಳ ಅನುಗ್ರಹವೇ ಪರಮಾನುಗ್ರಹ. ಲಭತೆ ವೈಷ್ಣವೀಂ ಭಕ್ತಿಂ ಗುರುಭಕ್ತಿ ಸಮುದ್ಭವ. ಕೇವಲ ಗುರುಭಕ್ತಿಯಿಂದ ಮಾತ್ರ ಭಗವಂತನಲ್ಲಿ ಭಕ್ತಿ ಅಂತಕ್ಕಂಥದ್ದು ಹುಟ್ಟುತ್ತೆ ಅನ್ನುವ ಉಪಾಖ್ಯಾನ ಅಂತಕ್ಕಂಥದ್ದು ಮಹಾಭಾರತದಲ್ಲಿ ಗುಪ್ತವಾಗಿದೆ. ಹಾಗೆ ನೀವು 1 ವರ್ಷ ಕಾಲ ನಮ್ಮಲ್ಲಿರಿ, ನಿಮ್ಮನ್ನು ನಾವು ಅಧ್ಯಯನ ಮಾಡ್ತೇವೆ, ನಿಮಗೆ ಪಾಠವನ್ನು ಕಲಿಸ್ತೇವೆ. ನಾವು ನಿಮಗೆ ಇಲ್ಲಿದ್ದಾಗ ಆಗತಕ್ಕಂಥ ಅನುಭವಗಳು, ನಮ್ಮ ಪಾಠ ಪ್ರವಚನಗಳ ಮೇಲೆ ನಿಮಗಿರತಕ್ಕಂಥ ಶ್ರದ್ಧೆ, ಉತ್ಸಾಹ, ಆಸಕ್ತಿಯನ್ನು ನಾವು ಗಮನಿಸ್ತೇವೆ. ಹಾಗಾಗಿ 1 ವರ್ಷ ಕಾಲ ನೀವು ಇಲ್ಲಿ ಇರಿ ಅಂತ ಹೇಳಿದರು. ಹಿಂದೆ ಒಂದು ಮಂತ್ರ ಇದೆ, ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರ ಸಹನಾವವತು. ಶಿಷ್ಯರು ಹೇಳ್ತಾರೆ, ನಾವು ಒಟ್ಟಿಗೆ ನಿಮ್ಮೊಂದಿಗೆ ವಾಸ ಮಾಡ್ತೇವೆ. ಅವತ್ತು ಅಂದರೆ ವಾಸ ಮಾಡುವುದು ಅಂತಾಗುತ್ತೆ. ಪ್ರವೇಶನೇ, ನಿಮ್ಮಲ್ಲಿ ಪ್ರವೇಶ ಮಾಡಿ, ನಿಮ್ಮ ಆಶ್ರಮಕ್ಕೆ ಪ್ರವೇಶ ಮಾಡಿ ನಾವು ವಾಸ ಮಾಡ್ತೇವೆ. ಪ್ರವೇಶನೇ, ನೀವು ನಮ್ಮಲ್ಲಿ ಪ್ರವೇಶ ಮಾಡಬೇಕು. ಸಹನಾವವತು, ನಮ್ಮಲ್ಲಿ ನಿಂತು ನಮಗೆ ಜ್ಞಾನವನ್ನು ಕೊಡಬೇಕು. ರಕ್ಷಣೆ, ನಮ್ಮನ್ನು ಪೋಷಣೆ ಮಾಡಬೇಕು. ಸಹ ವೀರ್ಯಂ ಕರವಾವಹೈ, ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ನಿಮಗೆ ಕೈ ಜೋಡಿಸ್ತೇವೆ. ಸಹ ವೀರ್ಯಂ ಕರವಾವಹೈ, ತೇಜಸ್ವಿಗಳಾಗೋಣ, ಅಧ್ಯಯನವನ್ನು ಮಾಡೋಣ, ಒಬ್ಬರನ್ನೊಬ್ಬರು ಪ್ರೀತಿಸೋಣ, ದ್ವೇಷ ಮಾಡುವುದು ಬೇಡ ಅಂಥೇಳಿ ಈಗ ಪ್ರಾರ್ಥನೆಯ ಅಂತರಾಳವಿದೆ. ಇವತ್ತನ್ನು ಎಲ್ಲ ಹಾಸ್ಟೆಲ್ಗಳಲ್ಲಿ ಊಟ ಕೂತ್ಕೋಬೇಕಾದ್ರೆ ಸಹನಾವವತು ಅಂತ ಹೇಳ್ತಾರೆ. ಇರಲಿ, ಅಷ್ಟಾರು ಜ್ಞಾಪಕ ಇಟ್ಕೊಂಡಿಯಲ್ವ, ಅದಕ್ಕಾಗಿ ಧನ್ಯವಾದಗಳು. ಹೀಗೆ 1 ವರ್ಷಗಳ ಕಾಲ ನೀವು ಇರಿ. ನಂತರದಲ್ಲಿ ನಿಮಗೆ ನಾವು ಇಲ್ಲಿ ಅಧ್ಯಯನ ಮಾಡುವುದಕ್ಕೆ ಯಾವುದೇ ಅಂತರಾಯವಿಲ್ಲ ಅಂತ ಆದರೆ ನಾನು ನಿಮಗೆ ಪಾಠಗಳನ್ನು ಹೇಳಿಕೊಡ್ತೇನೆ. ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನನಗೆ ಗೊತ್ತಿದ್ದರೆ ನಾನು ಅದನ್ನು ನಿಮಗೆಲ್ಲರಿಗೂ ಕೂಡ ಹೇಳ್ತೇನೆ ಅಂತ ಹೇಳಿದರು. ಆಗ ಅವರೆಲ್ಲ 1 ವರ್ಷಗಳ ಕಾಲ ಆ ಪಿಪ್ಪಲಾದರ ಆಶ್ರಮದಲ್ಲಿದ್ದು ಆ ಶಿಷ್ಯವೃತ್ತಿಯನ್ನು ಅನುಸರಿಸಿ ಜಪ ತಪಾದಿಗಳಿಂದ ಕಾಲಹರಣ ಅಂತಕ್ಕಂಥದ್ದನ್ನು ಮಾಡಿ 1 ವರ್ಷದ ನಂತರ ಪಿಪ್ಪಲಾದರಲ್ಲಿ ಬಂದು ತಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. 6 ಜನ ಬಂದವರಲ್ಲಿ ಮೊಟ್ಟ ಮೊದಲು ಬಂದವನು ಸುಕೇಶಾಚ ಭರದ್ವಾಜ. ಆದರೆ ಕಡೆಯಲ್ಲಿ ಬಂದಿರತಕ್ಕಂಥ ಕಬಂಧ ಅವನು ಪ್ರಶ್ನೆ ಮಾಡ್ತಾನೆ. ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ, ಪ್ರಶ್ನೆಯನ್ನು ಕೇಳ್ತಾನೆ.
ಅತ ಕಬಂಧಿ ಕಾತ್ಯಾಯನ ಉಪೇತ್ಯ ಪಪ್ರಚ್ಛ. ಗುರುಗಳ ಸಾಮೀಪ್ಯಕ್ಕೆ ಬಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಕಬಂಧ. ಭಗವಾನ್ ಕುತೂಹವಾ ಇಮಾ ಪ್ರಜಾ ಪ್ರಜಾಯಂತ ಇತಿ ತಸ್ಮೈ ಸಹೋವಾಚ ಪ್ರಜಾಕಾಮೋ ಹವೈ ಪ್ರಜಾಪತಿ ಸತಪೋತಪ್ಯತ. ಇದು ಅವರ ಪ್ರಶ್ನೆ. ಈ ಜಗತ್ತಿನ ಸಮಸ್ತ ಜೀವಜಾತಿಯ ಸೃಷ್ಟಿ ಅಂತಕ್ಕಂಥದ್ದು ಹೇಗೆ ಆಯಿತು, ಯಾರಿಂದ ಸೃಷ್ಟಿಯಾಯಿತು, ಯಾವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕು ಎನ್ನುವುದನ್ನು ನಿರ್ಧಾರ ಮಾಡಿದವರು ಯಾರು, ಅವರುಗಳ ಹುಟ್ಟು, ಮರಗಳು, ಕ್ರಿಮಿಕೀಟಗಳು ಏಕೆ ಹುಟ್ಟುತ್ತವೆ, 84 ಲಕ್ಷ ಜೀವಿಗಳಲ್ಲಿ ವೈವಿಧ್ಯ ಏಕೆ, ಹೊಟ್ಟೆಯಲ್ಲಿ ಹೇಗೆ ಬೆಳೆಯುತ್ತದೆ, ದೇಹದ ಒಳಗೆ ಹೋದ ವಸ್ತು ಒಂದೋ ಜೀರ್ಣವಾಗಿ ಹೋಗಿಬಿಡಬೇಕು, ಇಲ್ಲ ಹೊರಗೆ ಹೋಗಿಬಿಡಬೇಕು, ವಿಸರ್ಜನೆಯಾಗಬೇಕು, ಫಲಮುಕ್ತ ರೂಪವಾಗಿ ಹೊರಟೋಗುತ್ತೆ. ಆದರೆ ವೀರ್ಯ ಜೀರ್ಣವಾಗುವುದೂ ಇಲ್ಲ, ವಿಸರ್ಜನೆಯಲ್ಲಿ ಹೊರಗೆ ಹೋಗುವುದೂ ಇಲ್ಲ, ದೇಹದಲ್ಲೇ ಉಳಿಯುತ್ತದೆ. ಮೃತದೇಹದಲ್ಲಿ ರೇತಸ್ಸು ಹಾಕಿದರೆ ಏಕೆ ಸೃಷ್ಟಿಯಾಗುವುದಿಲ್ಲ, ಬಂಜೆಯಲ್ಲೇಕೆ ಆಗುವುದಿಲ್ಲ? ಇದು ಬಿಚ್ಚುವುದಿಲ್ಲ, ಬಿಚ್ಚಿ ಹೇಳುವುದಿಲ್ಲ ಉಪನಿಷತ್ತು. ಆದರೆ ಅವನ ಪ್ರಶ್ನೆಗಳಲ್ಲಿ ಈ ಉಪಪ್ರಶ್ನೆಗಳೆಲ್ಲ ಅಡಗಿವೆ. ಇಲ್ಲಿ ಇನ್ನೊಂದು, ದೇವತೆಗಳೆಲ್ಲ ಈ ಸಮಸ್ತ ಜೀವಜಾತ ಅಂದರೆ ಬ್ರಹ್ಮನೂ ಜೀವ. ಆದರೆ ದೇವತೆಗಳು ನಿತ್ಯರು, ಹೊಸದಾಗಿ ಸೃಷ್ಟಿ ಅಂತಕ್ಕಂಥದ್ದು ಅವರಿಗಿಲ್ಲ. ಅವರೆಲ್ಲರೂ ಕೂಡ ಪರಮಾತ್ಮನ ಉದರದಲ್ಲಿ ಆಶ್ರಿತರಾಗಿರ್ತಾರೆ. ಅವರು ಸ್ವರೂಪಾನಂದ ಶರೀರರು. ಅದನ್ನೇ ಆಚಾರ್ಯರು ಸೃಷ್ಟಿ ಮಾಡಬೇಕಾದ್ರೆ ಭಗವಂತ ಏನು ಮಾಡಲ್ಲ ಅನ್ನೋದನ್ನು ತಾತ್ಪರ್ಯ ನಿರ್ಣಯದಲ್ಲಿ ದೃಷ್ಟ್ವಾ ಸಚೇತನ ಗಣಾನ್ ಜಠರೇ ಶಯಾನನ್ ಆನಂದಮಾತ್ರವಪುಷಃ ಸ್ಮೃತಿ ವಿಪ್ರಮುಕ್ತಾನ್ ಧ್ಯಾನಂಗತಾನ್ ಸ್ತುತಿಗತಾಂಶ್ಚ ಸುಷುಪ್ತಿಸಂಸ್ಥಾನ್ ಬ್ರಹ್ಮಾದಿಕಾನ್ ಕಲಿಬರಾನ್ ಮನುಷ್ಯಾನ್ ತಥೈಕ್ಷತಿ. ನೋಡಿದಂತೆ ಇವರಿಗೆಲ್ಲ ಮತ್ತೆ ಸೃಷ್ಟಿಯಲ್ಲಿ ತರಬೇಕು. ಇವರೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಟ್ಟು ಮುಕ್ತಿಯನ್ನು ಕೊಡಬೇಕು ಅಂತಕ್ಕಂತಹ ಕರುಣಾಳುವಾದ ಭಗವಂತ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡಿದ ಅಂತ ಹೇಳಿ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಪ್ರಜಾಕಾಮೋ ಹವೈ ಪ್ರಜಾಪತಿ. ಸೃಷ್ಟಿ ಜಗತ್ತು ಪ್ರಳಯನಾನಂತರದಲ್ಲಿ ಮತ್ತೆ ಪುನಃ ಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿ ಮನಸ್ಸನ್ನು ಮಾಡಿದ ಅವನು ಪ್ರಜಾಕಾಮ ಹವೈ ಪ್ರಜಾಪತಿ ಸತಪೋತಪ್ಯತ. ಇಲ್ಲಿ ಪಿತಾ ಅಂದರೆ ಪತಿ, ರಕ್ಷಕ. ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿರಿತೀರಿತಃ ಸಯೇಜ ಭಗವಾನ್ ವಿಷ್ಣು ಅಂತ ಹೇಳಿ ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ. ಈ ಪ್ರಜೆಗಳನ್ನು ಸೃಷ್ಟಿಕರ್ತನ ಮಾಡೋದ್ರಿಂದ ಅವನಿಗೆ ಪ್ರಜಾಪತಿ ಅಂತಲೂ ಹೆಸರಿದೆ. ಸಯೇವ ಭಗವಾನ್ ವಿಷ್ಣು ಪ್ರಜಾಪತಿ ರೀತಿರಿತಃ. ಚತುರ್ಮುಖನಿಗೂ ಪ್ರಜಾಪತಿ ಎಂದು ಹೆಸರಿದೆ. ಅವನಲ್ಲಿದ್ದು ಸೃಷ್ಟಿ ಮಾಡ್ತಾನೆ, ಸಂತತಿಯನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ, ಪ್ರಳಯದಲ್ಲಿ ಅವರನ್ನೆಲ್ಲವನ್ನೂ ಕೂಡ ನುಂಗಿಬಿಡ್ತಾನೆ. ಪ್ರಳಯ ಕಾಲದಲ್ಲೂ ಅವನೊಬ್ಬನೇ ಇದ್ದ ಭಗವಂತ. ನ ಬ್ರಹ್ಮ ನಟ ಶಂಕರ. ಆಗ ಭಗವಂತ ಈ ಸೃಷ್ಟಿ ಮಾಡಲು ಇಚ್ಛೆಪಟ್ಟ. ತತಪೋ ತಪ್ಯತ. ತಪ ಆಲೋಚನೆಯಿಂದ ಸ್ವಾಭಾವಿಕಿ ಜ್ಞಾನ ಕ್ರಿಯಾಬಲಾಚ. ಸ್ವಾಭಾವಿಕವಾಗಿರ್ತಕ್ಕಂಥ ಜ್ಞಾನ, ಕ್ರಿಯಾ ಮತ್ತು ಬಲಗಳಿಂದ ತಪ ಅಂದರೆ ಆಲೋಚನೆ ಮಾಡಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ. ಅದೇ ತಪಸ್ಸು. ಸೃಷ್ಟಿಗೋಸ್ಕರ ಸಂಕಲ್ಪ ಮಾಡಿದ. ಸಮಿಥುನಮುತ್ಪಾದಯತೆ ರಯಿಂಚ ಪ್ರಾಣಂಚ ಏತಮೇ ಬಹುಧಾ ಪ್ರಜಾ ಕರಿಷ್ಯತ ಇತಿ ಆದಿತ್ಯೋ ವೈ ಪ್ರಾಣೋ ರೈರೇವ ಚಂದ್ರಮಾ.
ಮುಖ್ಯ ಪ್ರಾಣ ಭಾರತೀಯರನ್ನು ಮೊಟ್ಟ ಮೊದಲಿಗೆ ಸೃಷ್ಟಿ ಮಾಡಿದ. ಆ ನಂತರದಲ್ಲಿ ಪ್ರಪಂಚವನ್ನು ವಿಸ್ತಾರ ಮಾಡಬೇಕು ಅಂತ ಹೇಳಿ ಆ ಪ್ರಾಣ ಮತ್ತು ಭಾರತೀಯ ಮೂಲಕ ಸೃಷ್ಟಿಕ್ರಮವನ್ನು ಪ್ರಾರಂಭ ಮಾಡಿದ. ಮುಖ್ಯ ಪ್ರಾಣ ಆದಿತ್ಯನಾಮಕನಾಗಿ ಆದಿತ್ಯನಲ್ಲಿ ಸೇರಿಕೊಂಡ. ಭಾರತಿ ಚಂದ್ರಮಾ ಎಂಬ ಹೆಸರಿನಲ್ಲಿ ಚಂದ್ರನಲ್ಲಿ ಪ್ರವೇಶ ಮಾಡಿದಳು. ಅವರಿಬ್ಬರಲ್ಲೂ ಕೂಡ ಭಗವಂತ ಪ್ರವೇಶ ಮಾಡಿ ತಾನೇ ಎಲ್ಲ ವಿಧವಾದ ಸೃಷ್ಟಿ ಮಾಡಿದ. ತತ್ಸೃಷ್ಟ ತದೇವಾನುಪ್ರಾವಿಶತ್. ಅವರಿಬ್ಬರಲ್ಲಿ ಭಗವಂತ ಪ್ರವೇಶ ಮಾಡಿ ತಾನೇ ಸಕಲ ಸಮಸ್ತ ಜೀವರಾಶಿಗಳ ಸೃಷ್ಟಿ ಅಂತಕ್ಕಂಥದ್ದನ್ನು ಮಾಡಿದ. ತಾನಾವಿಶ್ಯ ಸ್ವಯಂ ವಿಷ್ಣು ಸರ್ವಸೃಷ್ಟೀಕರೋತ್ಯಜ. ಅವರಲ್ಲಿ ಆವೇಶ ಮಾಡಿ ಭಗವಂತ ಈ ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ. ರಯರ್ವಾ ಏತತ್ಸರ್ವಂ ಯನ್ಮೂರ್ತಂ ಚಾಮೂರ್ತಂಚ ತಸ್ಮಾನ್ಮೂರ್ತಿರೇವ ರಯಿ. ಅತಾದಿತ್ಯ ಉದಯಂ ಯತ್ರಾಚೀಂ ದಿಶಂ ಪ್ರವಿಶತಿ ತೇನ ಪ್ರಾಚ್ಯಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ. ಯದ್ದಕ್ಷಿಣಾಂ ಯತ್ಪ್ರತೀಚೀಂ ಯದುದೀಚೀಂ ಯದತೋ ಯದೂರ್ಧ್ವಂ ಯದದಂತರಾದ್ಯೋ ಯತ್ಸರ್ವಂ ಪ್ರಕಾಶಯತಿ ತೇನ ಸರ್ವಾನ್ ಪ್ರಾಣಾನ್ ಲಕ್ಷ್ಮಿಷು ಸನ್ನಿಧತ್ತೆ. ರಯಿ ಅಂದರೆ ಭಾರತೀ ದೇವಿ. ಮೂರ್ತಾಮೂರ್ತಗಳಲ್ಲಿ ದೇಹ ರಚನೆಯಲ್ಲಿ ಮಾತ್ರ ರೂಪಗಳಾಗಿರ್ತಕ್ಕಂತಹ ಮಣ್ಣು, ನೀರು, ಬೆಂಕಿ, ಪೃಥ್ವಿ, ಅಪ್ಪು ಮತ್ತು ತೇಜಸ್ಸು, ಗಾಳಿ, ಆಕಾಶಗಳಲ್ಲಿ ಪ್ರಾಣ. ಒಟ್ಟಿನಲ್ಲಿ ಭಾರತೀಯರು, ಪ್ರಾಣಭಾರತೀಯರು ಪಂಚಭೂತಗಳಲ್ಲಿ ಸೇರಿ ಪಾಂಚಭೌತಿಕವಾದ ಗಂಡು ಹೆಣ್ಣು ದೇಹಗಳಲ್ಲಿ ಪ್ರವೇಶ ಮಾಡಿದರು. ಮೂರ್ತಗಳಲ್ಲಿ ಭಾರತಿ, ಅಮೂರ್ತಗಳಲ್ಲಿ ಪ್ರಾಣ. ಅತಾದಿತ್ಯ ಉದಯಂ ಯತ್ಪ್ರಾಚೀನ್ ದಿಶಂ ಪ್ರವಿಶತಿ ತೇನ ಪ್ರಾಚ್ಯಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ. ಇಲ್ಲಿ ದಿಕ್ಕುಗಳನ್ನು ಹೇಳ್ತಾರೆ: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವ ದಿಕ್ಕಿನ ಅಭಿಮಾನಿ ದೇವತೆ ಇಂದ್ರ, ಅವನ ಪತ್ನಿ ಶಚಿ. ಅಗ್ನಿ ಹೆಂಡತಿ ಸ್ವಾಹ, ಪಶ್ಚಿಮ ದಿಕ್ಕಿಯ ಅಭಿಮಾನಿ ದೇವತೆ. ವರುಣ ಪತ್ನಿಯಾಗಿರ್ತಕ್ಕಂಥ ವಾರುಣಿ, ಭೂತವಾಯುವಿನ ಪತ್ನಿ, ಉತ್ತರ ದಿಕ್ಕಿಗೆ. ಚಂದ್ರ ಪತ್ನಿ ರೋಹಿಣಿ, ಶಿವಪಾರ್ವತಿ, ಕುಬೇರ ಅಂತಲೂ ಇದೆ. ದಕ್ಷಿಣದಲ್ಲಿ ಯಮಪತ್ನಿಯಾದ ಶ್ಯಾಮಲ, ನಿರುತಿ. ಮತ್ತು ಕೆಳಗಡೆಗೆ ಅಧೋಲೋಕಗಳಿಗೆ ಶೇಷಪತ್ನಿ, ಮಿತ್ರ ಮತ್ತು ಪತ್ನಿ. ಊರ್ಧ್ವಕ್ಕೆ ಗರುಡ ಪತ್ನಿಯಾಗಿರ್ತಕ್ಕಂಥ ಸುಪರ್ಣಿ ಮತ್ತು ಕಾಮನ ಪತ್ನಿಯಾಗಿರ್ತಕ್ಕಂಥ ರತಿ. ಒಟ್ಟು 24 ದೇವತೆಗಳು. 24 ತತ್ವಾಭಿಮಾನ ದೇವತೆಗಳಲ್ಲಿ ಪ್ರಾಣಭಾರತೀಯರು ಅವರ ಅಂತರ್ಯಾಮಿ ಭಗವಂತ. ಈ 24 ತತ್ವಾಭಿಮಾನಿ ದೇವತೆಗಳಲ್ಲಿ ಮುಖ್ಯ ಪ್ರಾಣ ಆವಿಷ್ಟನಾಗುತ್ತಾನೆ. ಆ ಮುಖ್ಯ ಪ್ರಾಣನ ಒಳಗೆ ಭಗವಂತ ಇದ್ದು ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ. ಇದು ರಹಸ್ಯ. ಇದು ಸೃಷ್ಟಿ ಯಾರು ಮಾಡ್ತಾರೆ ಅಂತ ಏನು ಕಬಂಧ ಪ್ರಶ್ನೆ ಮಾಡಿದ ಅದಕ್ಕೆ ಇಷ್ಟು ಉತ್ತರಗಳನ್ನು ಕೊಡ್ತಾರೆ. ಆದಿತ್ಯದಲ್ಲಿರ್ತಕ್ಕಂತಹ ಪ್ರಾಣ ಸೂರ್ಯನ ಕಿರಣಗಳು 4 ದಿಕ್ಕಿಗೂ ಕೂಡ ಮತ್ತು ಅವಾಂತರ ದಿಕ್ಕು ಎಲ್ಲ ಕಡೆ ಹರಡಿ ಆಯಾ ದಿಕ್ಕಿನ ಅಭಿಮಾನಿ ದೇವತೆಗಳಲ್ಲಿದ್ದು ಸೃಷ್ಟಿಗೆ ಕಾರಣರಾಗ್ತಾರೆ. ನಾವು ಸಾಮಾನ್ಯವಾಗಿ ಸಂಧ್ಯಾ ವಂದನೆಯನ್ನು ಮಾಡಬೇಕಾದ್ರೆ ಓಂ ಪ್ರಾಚ್ಯೈ ದಿಶೇಯಷ್ಟದೇವತಾ ಏತಸ್ಯಾಂ ಪ್ರತಿವಸಂತೆ ಏತಾಭ್ಯಶ್ಚ ನಮೋ ನಮಃ ಇಂದ್ರೋಪಾಸ್ಯ ಉಪೇಂದ್ರಮೂರ್ತಯೇ ನಮಃ. ಓಂ ದಕ್ಷಿಣಾಯ ದಿಶೇಯಷ್ಟದೇವತಾ ಏತಸ್ಯಾಂ ಪ್ರತಿವಸಂತೆ ಏತಾಭ್ಯಶ್ಚ ನಮೋ ನಮಃ ಯಮಧರ್ಮೋಪಾಸ್ಯ ಶ್ರೀರಾಮಚಂದ್ರಮೂರ್ತಯೇ ನಮಃ. ಓಂ ಪ್ರತೀಚ್ಯೈ ದಿಶೇಯಷ್ಟದೇವತಾ ಏತಸ್ಯಾಂ ಪ್ರತಿವಸಂತೆ ಏತಾಭ್ಯಶ್ಚ ನಮೋ ನಮಃ ವರ್ಣೋಪಾಸ್ಯ ವಾಸುದೇವಮೂರ್ತಯೇ ನಮಃ. ಓಂ ಉರೀಚ್ಯೈ ದಿಶೇಯಷ್ಟದೇವತಾ ಏತಸ್ಯಾಂ ಪ್ರತಿವಸಂತೆ ಏತಾಭ್ಯಶ್ಚ ನಮೋ ನಮಃ ಧರ್ಮೋಪಾಸ್ಯ ಕಲ್ಪ್ಯಮೂರ್ತಯೇ ನಮಃ. ಓಂ ಊರ್ಧ್ವಾಯೈ ದಿಶೇಯಷ್ಟದೇವತಾ ಏತಸ್ಯಾಂ ಪ್ರತಿವಸಂತೆ ಏತಾಭ್ಯಶ್ಚ ನಮೋ ನಮಃ ಗರುಡೋಪಾಸ್ಯ ಗೋಪಾಲಕೃಷ್ಣಮೂರ್ತಯೇ ನಮಃ. ಓಂ ಮಕರಾಯೈ ದಿಶೇಯಷ್ಟದೇವತಾ
एतस्यां हृदयसन्धे एताभ्यश्च नमो नमः आदिशेषोपास सङ्कर्षणमूर्तये नमः मन्तरिक्षायै दिशे अष्टदेवताः एतस्यां हृदयसन्धे एताभ्यश्च नमो नमः विनायकोपास्त ವಿಷ್ಣುಂಭರಮೂರ್ತಯೇ ನಮಃ. ಹೀಗೆ 24 ತತ್ವಾಭಿಮಾನ ದೇವತೆಗಳಲ್ಲಿ ಪ್ರಾಣಭಾರತಿಯನ್ನು ಪ್ರವೇಶ ಮಾಡ್ತಾರೆ. ಅವಿಬ್ಬರಲ್ಲಿ ಭಗವಂತ ಪ್ರವೇಶ ಮಾಡಿ ಈ ಸೃಷ್ಟಿ ಅಂತಕ್ಕಂಥದ್ದನ್ನು ಮಾಡ್ತಾನೆ. ಈ ಸೂರ್ಯ ಚಲನಶಕ್ತಿಯವನು, ಅವನು ಉದಯಿಸಿದಾಗ ಎಲ್ಲ ಚಟುವಟಿಕೆಗಳು ಕೂಡ ಪ್ರಾರಂಭವಾಗುತ್ತೆ. ಸೌರಶಕ್ತಿಯ ಮೂಲಕ 24 ದೇವತೆಗಳು ಸೃಷ್ಟಿ ಕಾರ್ಯಕ್ಕೆ ಒಂದು ಎನರ್ಜಿಯನ್ನು ಕೊಡ್ತಾರೆ. ಸೂರ್ಯಕಿರಣದಲ್ಲಿ ಪ್ರಾಣ, ಭಾರತಿ, ಅವರಲ್ಲಿ ಭಗವಂತ, ಹೀಗೆ ಪ್ರತಿಮೂರ್ತಿ ಸೃಷ್ಟಿ ಕಾರ್ಯಕ್ಕೆ ಕಾರಣನಾಗ್ತಾನೆ. ಪ್ರಕೃತಿಯೇ ಬದಲಾಗಿರ್ತಕ್ಕಂಥ ಜಗತ್ತಿಗೆ ಉಪಾದಾನವಾದ ವಸ್ತುಗಳಲ್ಲಿ ವಾಯುದೇವರು, ಪೃಥ್ವಿ, ಅಪು, ತೇಜಸ್ಸಿನಲ್ಲಿ ಸರಸ್ವತಿ ಕೂಡ ಇದ್ದಾಳೆ ಅಂತ ಹೇಳಿ ಸೃಷ್ಟಿಗೆ ಕಾರಣರಾದವರು ಯಾರು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾರೆ. ಸ ಏಷ ವೈಶ್ವಾನರೋ ವಿಶ್ವರೂಪಃ ಪ್ರಾಣೋಕ್ತಿರ್ವಯತೆ ತದೇತದ್ಚಾಭ್ಯುಕ್ತಂ ವಿಶ್ವರೂಪಂ ಹರಿಣಂ ಜಾತವೇದಸಂ ಪರಾಯಣಂ ಜ್ಯೋತಿರೇಕಂ ತಪಂತಂ ಸಹಸ್ರರಶ್ಮಿಃ ಶತದಾ ವರ್ತಮಾನಃ ಪ್ರಾಣಪ್ರಜಾನಃ ಉದಯತ್ಯೇಷ ಸೂರ್ಯಃ. ಅಮೂರ್ತ ರೂಪಗಳಾಗಿರ್ತಕ್ಕಂಥ ಪಂಚಭೂತಗಳ ಅಂತರ್ಯಾಮ. ಮೂರ್ತ ರೂಪಗಳು ಅಂತಂದರೆ ಮಣ್ಣು, ನೀರು ಮತ್ತು ಬೆಂಕಿ, ಇದು ನಮ್ಮ ಕಣ್ಣಿಗೆ ಕಾಣ್ತವೆ. ಅಮೂರ್ತ ರೂಪಗಳು ಪಂಚಭೂತಗಳಲ್ಲಿ ಯಾವುದು ಅಂದರೆ ಆಕಾಶ ಮತ್ತು ವಾಯು. ಅವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣ ಸ ಏಷ ವೈಶ್ವಾನರ, ಅವನೇ ವೈಶ್ವಾನರ. ವಿಶ್ವರೂಪ, ಎಲ್ಲ ಜೀವಿಗಳ ಉದರದಲ್ಲಿದ್ದು ವೈಶ್ವಾನರಾಗ್ನಿ ಅಂತ ಕರೆಸ್ಕೊಳ್ತಾನೆ. ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ ಹೀಗೆ 5 ರೂಪಗಳಲ್ಲಿದ್ದು ಅಂಗುಷ್ಠಮಾತ್ರೇ ಜಠರೇ ಪ್ರತಿಷ್ಠಿತಂ, ಅಲ್ಲಿ ಪಚನಕ್ರಿಯಾದಿಗಳನ್ನು ಮಾಡ್ತಾ ಅವನಲ್ಲಿದ್ದು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪಚಾನ್ಯನ್ಯಂ ಚತುರ್ವಿಧಂ. ಪ್ರಾಣಾಂತರ್ಯಾಮಿಯಾದ ಭಗವಂತ ಸೂರ್ಯಾಂತರ್ಗತವಾದ ವಿಶ್ವರೂಪ ಬ್ರಹ್ಮಾಂಡದಲ್ಲೆಲ್ಲ ವಿಶ್ವನಾಮಕನಾಗಿ ನರನಲ್ಲಿ ವೈಶ್ವಾನರನಾಗಿ ಎಲ್ಲವನ್ನೂ ತಿನ್ನುತ್ತಾನಾದ್ದರಿಂದ ಅಗ್ನಿನಾಮಕನಾಗಿ ಜೀವಿಗಳ ಸೃಷ್ಟಿಗಾಗಿ ಉದಯಿಸುತ್ತಾನೆ. ಚಂದ್ರನಲ್ಲಿರುವ ಭಾರತೀ ದೇವಿ ಔಷಧಗಳ ಹುಟ್ಟಿಗೆ ಕಾರಣವಾಗ್ತಾಳೆ, ಜೀವನ ಉತ್ಪತ್ತಿಯೂ ಕಾರಣವಾಗಿದ್ದಾಳೆ. ಇನ್ನು ಹರಿಣಂ ಜಾತ ವೇದಸಂ, ಹರಿಣಂ ಒಂದು ನೀಲವರ್ಣ, ಹಿರಣ್ಯವರ್ಣಾಂ ಹರಿಣೀಂ ಸ್ವರ್ಣಗತಸ್ರಜಾಂ ಅತ್ಯಂತ ಶುದ್ಧವಾದ ಜಾತ ವೇದಸಂ ಜಾತಂ ಜಾತಂ ವೇತ್ತಿ ಜಾತ ವೇದಸಂ. ಎಲ್ಲ ತಿಳಿದವನಾಗಿರ್ತಕ್ಕಂಥ ಭಗವಂತ ಸೂರ್ಯನಲ್ಲಿದ್ದು ಜಗತ್ತಿನ ಸಮಸ್ತ ಪದಾರ್ಥಗಳನ್ನು ಕಾಣುವಂತೆ, ಗೋಚರವಾಗುವಂತೆ ಒಂದು ಸಾಪೇಕ್ಷ ವಿಷಯಗಳನ್ನು ಕೊಡ್ತಾರೆ ಮಾಡುವವನು. ಅಂದರೆ ಈ ಜಗತ್ತಿನ ಚರಾಚರಾತ್ಮಕವಾದ ಜಗತ್ತಿನ ನೋಟಕ್ಕೆ, ರೂಪಕ್ಕೆ ನಮಗೆ ಕಾರಣ ಆಗತಕ್ಕಂಥವನು ಭಗವಂತ. ವಿಶ್ವಾತ್ಮಾನಂ ಪರಾಯಣಂ, ರಮಾಬ್ರಹ್ಮಾದಿಗಳಿಗಿಂತಲೂ ಶ್ರೇಷ್ಠನಾದವ ಸೂರ್ಯನೂ ಪರಾಯಣ. ಜ್ಯೋತಿರೇಕಂತಂ ತಪಂತಂ ಸಹಸ್ರರಶ್ಮಿ, ಸಾವಿರಾರು ರೂಪದಿಂದ ತುಂಬಿದ ಒಂದೊಂದು ಕಿರಣದಲ್ಲೂ ಒಂದೊಂದು ರೂಪ, ಒಂದೊಂದು ಕಿರಣದಲ್ಲಿ ಒಂದೊಂದು ರೂಪ. 72,000 ನಾಡಿಗಳು, ದಿಕ್ಪಾಲಕರು, ಇವರ ಬಗ್ಗೆ ಈಗ ಕಾಲದ ಬಗ್ಗೆ ಅದನ್ನೆಲ್ಲವನ್ನು ಕೂಡ ತಿಳಿಸ್ತಾರೆ. ಅಂದರೆ ವಿಶ್ವಾತ್ಮಾನಂ ಪರಾಯಣಂ ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ವಿಷ್ಣುಲ್ ಪ್ರವೇಶನೆ ಅಂತ. ರಮಾಬ್ರಹ್ಮಾದಿಗಳಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥ ಭಗವಂತ ಸಂವತ್ಸರೋ ವೈ ಪ್ರಜಾಪತಿ
ತಸ್ಯಾಯನೇ ದಕ್ಷಿಣಂಚೋತ್ತರಂಚ ತದ್ವೈ ಹವೈ ತದಿಷ್ಟ್ವಾ ಪೂರ್ತೋ ಕೃತಮಿತ್ಯುಪಾಸತೆ ಚಾಂದ್ರಮಸಮೇವ ಲೋಕಮವಿಜಯಂತೆ ತವಯೇ ಪುನರಾವರ್ತಂತೆ ತಸ್ಮಾದೇತೆ ಋಷಯಃ ಪ್ರಜಾಕಾಮಾ ದಕ್ಷಿಣಾಂ ಪ್ರತಿಪದ್ಯಂತೆ ಏಷ ವೈರಯರ್ಯಃ ಪಿತೃಯಾನಃ. ಈಗ ದೇವಮಾರ್ಗ ಪಿತೃಮಾರ್ಗಗಳ ಬಗ್ಗೆ ವಿಫಲಾದರು ಹೇಳ್ತಾ ಇದ್ದಾರೆ. ಸಂವತ್ಸರ, ವತ್ಸರ, ಅನುವತ್ಸರ, ಪರಿವತ್ಸರ ಅಂತ 4 ವಿಧವಾಗಿರ್ತಕ್ಕಂಥ. ವತ್ಸರ ಅಂದರೆ ಸೂರ್ಯ ಮತ್ತು ಚಂದ್ರನ ಗತಿಯನ್ನು ಅನುಸರಿಸಿ 360 ದಿವಸಗಳ ಲೆಕ್ಕಾಚಾರ. ಆ ಲೆಕ್ಕಾಚಾರವನ್ನು ಬರತಕ್ಕಂಥ ವ್ಯವಸ್ಥೆ ಏನಂತ ಕರೀತಾರೆ? ವತ್ಸರ. ಇನ್ನು ಸಂವತ್ಸರ ಸಮೀಚೀನವಾದ ವರ್ಷ, ಸೌರಮಾನದಿಂದ ಲೆಕ್ಕಾಚಾರ ಮಾಡ್ತಾರೆ. ಅಂದರೆ ಮೇಷ ಸಂಕ್ರಮಣದಿಂದ ಆರಂಭವಾಗಿ ಸೂರ್ಯನ ಗತಿಯನ್ನು ಅನುಸರಿಸಿಕೊಂಡು ಒಂದು ವರ್ಷಕ್ಕೆ 365 31 ದಿನಗಳು ತುಂಬ ಆಕ್ಯುರೇಟಾಗಿ ಲೆಕ್ಕಾಚಾರ ಮಾಡಿರ್ತಕ್ಕಂಥ ಒಂದು ವರ್ಷ. ಇದು ಸಂವತ್ಸರ. ಇನ್ನು ಅನುವತ್ಸರ ಅಂತ ಚಾಂದ್ರಮಾನದಿಂದ ಸೂರ್ಯನನ್ನು ಅನುಸರಿಸಿ ಲೆಕ್ಕ ಹಾಕಿ 355 ದಿವಸ, ಅಲ್ಲಿಗೆ 10 ದಿವಸ ಕಮ್ಮಿ ಆಗುತ್ತೆ. ಅದನ್ನು ಸರಿದೂಗಿಸುವುದಕ್ಕೋಸ್ಕರವಾಗಿ 3 ವರ್ಷಕ್ಕೊಂದು ಸಲ ಅಧಿಕ ಮಾಸ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಪರಿವತ್ಸರ ಅಂದರೆ 27 ನಕ್ಷತ್ರಗಳು, ಅಶ್ವಿನಿವೇ ಮೊದಲಾಗಿರ್ತಕ್ಕಂಥ 27 ನಕ್ಷತ್ರಗಳು, ಒಂದು ತಿಂಗಳಿಗೆ 27 ದಿನಗಳು, ಒಂದು ವರ್ಷಕ್ಕೆ 324 ದಿವಸ, ನಕ್ಷತ್ರ ವರ್ಷ ಅಂತ ಯಜ್ಞಯಾಗಾದಿಗಳಲ್ಲಿ ಇದರ ಆಚರಣೆ ಇತ್ತು. ಇಷ್ಟಲ್ಲದೆ ಭಾರತೃತ್ಯ ವರ್ಷ, ವಿಡಾವತ್ಸರ, ಗುರುಗತಿ ಅನುಸರಿಸಿ ಲೆಕ್ಕ ಹಾಕ್ತಾರೆ. ಈಗ ಉಪನಿಷತ್ತಿನ ಸಂವತ್ಸರೋ ಹವೈ ಪ್ರಜಾಪತಿ, ಪ್ರಳಯ ಕಾಲದ ಬಗ್ಗೆ ಹೇಳ್ತಾರೆ. ಅಖಂಡವಾಗಿತ್ತು, ದೇರ್ ಇಸ್ ನೋ ಬ್ರೇಕ್ ಇನ್ ಕಾಲ. ಸೃಷ್ಟಿಕಾಲದಲ್ಲಿ ಕಾಲದ ವಿಭಾಗ ಸೃಷ್ಟಿಯಾಯಿತು. ಅಖಂಡ ಕಾಲದಲ್ಲಿ ಅಂತರ್ಗತನಾಗಿ ಕಾಲವನ್ನು ನಿಯಮನ ಮಾಡ್ತಾ ಇದ್ದಂಥ ಭಗವಂತ ನಂತರ ಕಾಲ ವಿಭಾಗದಲ್ಲಿಯೂ ಕೂಡ ಆ ವಿಭಾಗಗಳಲ್ಲಿ ಅಂತರ್ಗತನಾಗಿ ಭಗವಂತ ನಿಯಮನ ಮಾಡ್ತಾನೆ. ಸಂವತ್ಸರದಲ್ಲೂ ಅಂತರ್ಯಾಮಿ. ಸಂವತ್ಸರ ಅಂದರೆ ಚತುರ್ಮುಖನ ಹೆಸರು. ಹೌದು, ಸಂ ಪ್ಲಸ್ ವತ್ಸ ಪ್ಲಸ್ ರ, ಸಂವತ್ಸಾನ್ ರಮಯತಿ ಇತಿ ಸಂವತ್ಸರ. ತನ್ನಿಂದ ಸೃಷ್ಟರಾದ ತನ್ನ ಮಕ್ಕಳಿಗೆ ರಾ ಆನಂದಪ್ರದ. ವತ್ಸರವನ್ನು ಮತ್ತೆ 2 ಭಾಗ ಮಾಡ್ತಾರೆ. ಒಂದು ವತ್ಸರವನ್ನು 2 ಭಾಗಗಳು, 6 ತಿಂಗಳಿಗೆ ಒಂದು ಭಾಗ. ದಕ್ಷಿಣಾಯನ, ಉತ್ತರಾಯಣ ಅಂತ. ಅಯನ ಅಂದರೆ ಗತಿ ಅಂತ ಹೋಗ್ತಕ್ಕಂಥದ್ದು. ಚರ್ಯನೆ ಗತಿ ಅಂದರೆ ಜ್ಞಾನ. ಏ ಗತ್ಯರ್ಥಕಾ ತೇ ಜ್ಞಾನಾರ್ಥಕಾ. ಯಾವುದರಿಂದ ತಿಳಿಯುತ್ತೇವೋ ಅಂದರೆ ಅದು ಗತಿ. ಅಯನ ಅಂತ ಹೆಸರು. ಈಗ ರಾಮಾಯಣ ಭಗವಂತನ ವಿಷಯ ತಿಳಿಸುವಲ್ಲಿ ಉತ್ತಮವಾದದ್ದು. ರಾ ನಂತರ ಬಂದಾಗ ರಾಮಾಯಣ, ಉತ್ತರಾಯಣ ದೇವತಾಭಿಮನ್ಯವಾದದ್ದು, ಮುಖ್ಯಾಧಿಪತಿ, ಮುಖ್ಯ ಪ್ರಾಣ. ದಕ್ಷಿಣಾಯನ ಭಾರತೀ ದೇವಿ ಮುಖ್ಯಾಧಿಕಾರಿಣಿ. ಪ್ರತಿಯೊಬ್ಬ ದೇವಿಯ ಸೃಷ್ಟಿಯ ಹಿಂದೆ ಅವನ ಕರ್ಮದ ಫಲ ಅಂತಕ್ಕಂಥದ್ದು ಇರುತ್ತೆ. ಅದು 2 ವಿಧ ಕರ್ಮ. ನಿಮಿತ್ತ ಕರ್ಮ ಅಂದರೆ ನಿವೃತ್ತಿ ಕರ್ಮ, ಪ್ರವೃತ್ತಿ ಕರ್ಮ ಅಂತ 2 ವಿಧವಾಗುತ್ತೆ. ಪ್ರವೃತ್ತಿ ಕರ್ಮ ಅಭಿಮಾನಿ ಭಾರತೀ ದೇವಿ. ಸಾಧಕರಲ್ಲಿ ಯಾರು ಲೌಕಿಕವಾದ ಕಾಮನೆಗಳು ಅಂದರೆ ಸಂತಾನ, ಸಂಪತ್ತು, ಯಜ್ಞಯಾಗಾದಿಗಳನ್ನು ಮಾಡ್ತಾ ಅವರು ತೃತೀಯಾಂಗ ಮೂಲಕ ಚಂದ್ರಲೋಕವನ್ನು ಸೇರುತ್ತಾರೆ. ಆ ಪಿತೃಯಾನ ಯಾವುದು ಅಂತಂದರೆ ಕಾಮ್ಯಕರ್ಮಗಳನ್ನು ಮಾಡಿ, ಯಜ್ಞಯಾಗಾದಿಗಳನ್ನು ಮಾಡಿ ಪಿತೃದೇವತೆಗಳನ್ನು ಸಂತೃಪ್ತಿಗೊಳಿಸತಕ್ಕಂಥ ಜೀವಗಳು
ಅಲ್ಲಿ ದ್ವಿತೀಯಾನದ ಮೂಲಕವಾಗಿ ಚಂದ್ರಲೋಕವನ್ನು ಸೇರಿ ಮುಂದೆ ವೈಶ್ವಾನರಾದಿ ಲೋಕಗಳಿಗೆ ಅವರು ಹೋಗದೇನೆ ಅವರ ಪುಣ್ಯ ಕ್ಷೀಣಿಸಿದಾಗ ಕ್ಷೀಣೇ ಪುಣ್ಯೆ ಮತ್ತೆ ಲೋಕಂ ವಿಶಂತಿ, ಮತ್ತೆ ಪುನಃ ಭೂಮಿಗೆ ವಾಪಸ್ಸು ಬರಲ್ತಾರೆ. ಚಂದ್ರದಲ್ಲಿರ್ತಕ್ಕಂತಹ ಭಾರತೀ ದೇವಿ ದಕ್ಷಿಣಾಯನಕ್ಕೆ ನಿಯಾಮಕಳು. ದಕ್ಷಿಣಾಯನದಲ್ಲಿ ಕರ್ಮದಲ್ಲೇ ಉಪಾಸನೆ, ಕೃತ ಇತಿ ಉಪಾಸತೆ. ಯಾವುದು? ಇಷ್ಟಾಪೂರ್ತಿ. ಇಷ್ಟ ಎಂದರೆ ವ್ಯಕ್ತಿಗತವಾಗಿರ್ತಕ್ಕಂಥ ಸಾಧನೆ, ತನ್ನ ಮತ್ತು ತನ್ನ ಕುಟುಂಬದ ಶ್ರೇಯಸ್ಸಿಗಾಗಿ, ಒಳತಿಗಾಗಿ ಜಪ, ತಪ, ವ್ರತ, ತೀರ್ಥಯಾತ್ರೆ, ದೇವತಾರಾಧನೆ. ಪೂರ್ತ ಅಂದರೆ ಸಮಾಜಮುಖಿ ಆಗಿರ್ತಕ್ಕಂಥ ಕೆಲಸಗಳು, ಕೆರೆ, ಬಾವಿ ಮುಂತಾದವುಗಳ ನಿರ್ಮಾಣ, ಛತ್ರವನ್ನು ಕಟ್ಟಿಸ್ತಕ್ಕಂಥದ್ದು, ಅರವಟ್ಟಿಗಳ ನಿರ್ಮಾಣ, ಇವು ಸಮಾಜದ ಒಳಿತಿಗಾಗಿ ಮಾಡತಕ್ಕಂಥ ಕರ್ಮವು. ಇವು ಕೂಡ ಪ್ರವೃತ್ತಿ ಮಾರ್ಗದ ಕರ್ಮಗಳು. ತೇ ಚಾಂದ್ರಮಥಮೇವ ಲೋಕಮಭಿಜಯಂತೆ, ಅಲ್ಲಿ ಚಂದ್ರಲೋಕವನ್ನು ಹೊಂದುತ್ತಾರೆ. ಅಭಿಜಯಂತೆ ಅಂದರೆ ಹೊಂದುತ್ತಾರೆ, ಅಂದರೆ ಸೇರುತ್ತಾರೆ. ಪಿತೃಯಾನದಿಂದ ಹೋದವರಿಗೆ ಪುನರ್ಜನ್ಮವುಳ್ಳ ಚಂದ್ರಲೋಕ ಪ್ರಾಪ್ತಿ ಎಂದು ಅರ್ಥ. ಯಾರು ದಕ್ಷಿಣಾಯನದಲ್ಲಿ ದ್ವಿತೀಯಾನದ ಮೂಲಕವಾಗಿ ಚಂದ್ರಲೋಕವನ್ನು ಸೇರಿ ಅಲ್ಪ ಸ್ವಲ್ಪ ಕಾಲ ಇದ್ದು ಅವರ ಪುಣ್ಯ ಪೂರ್ತಿಗೊಂಡ ನಂತರ ಪುನಃ ಮರಳಿ ಭೂಮಿಗೆ ಬರುತ್ತಾರೆ. ಅಥ ಉತ್ತರೇಣ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ವಿದ್ಯೆಯ ಆತ್ಮಾನಮನ್ವಿಷ್ಟಾದಿತ್ಯಮಭಿಜಯಂತೆ. ಏತದ್ವೈ ಪ್ರಾಣಾನಾಮಾಯತನಮೇತಂಸ ಅಭಯಮೇತತ್ಪರಾಯಣ ಏತಸ್ಮಾನ್ನ ಪುನರಾವರ್ತಂತ ಇತ್ಯೇಷ ನಿರೋಧಃ. ದಕ್ಷಿಣಾಯನದ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ವಿವರಣೆಯನ್ನು ಕೊಟ್ಟಂತಹ ಪಿಪ್ಪಲಾದರು ಮುಂದೆ ಅಥೋತ್ತರೇಣ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ವಿದ್ಯೆಯ ಆತ್ಮಾನಮನ್ವಿಷ್ಯಾದಿತ್ಯಮಭಿಜಯಂತೆ. ಉತ್ತರಾಯಣ ಇದು ದೇವಯಾನ, ಇದಕ್ಕೆ ಅಭಿಮಾನಿ ದೇವತೆ ಮುಖ್ಯ ಪ್ರಾಣ. ಬ್ರಹ್ಮಚರ್ಯ ಪರಬ್ರಹ್ಮದಲ್ಲಿರತಕ್ಕಂತಹ ನಿಷ್ಠೆ, ಇಂದ್ರಿಯ ನಿಗ್ರಹ, ಶ್ರದ್ಧಾಭಕ್ತಿಗಳು, ಶಾಸ್ತ್ರಾಧ್ಯಯನದಿಂದ ಭಗವಂತನನ್ನು ಚೆನ್ನಾಗಿ ವಿಚಾರ ಮಾಡಿ ತಿಳಿದುಕೊಳ್ಳುವುದು, ದೇವಮಾರ್ಗದಿಂದ ಸೂರ್ಯಲೋಕವನ್ನು ಸೇರಿ ಅಲ್ಲಿಂದ ಪರಮಾತ್ಮನನ್ನು ಹೊಂದುತ್ತಾರೆ. ಅಲ್ಲಿ ಅವರಿಗೆ ಪುನರಾವರ್ತಿ ಅಂತಕ್ಕಂಥದ್ದು ಇಲ್ಲ. ಉತ್ತರಾಯಣದ ಸಾಧನೆಗೆ ಇದು ಮೋಕ್ಷಪ್ರದ. ಅಭಯಂ ತತ್, ಅಭಯ ಅಂದರೆ ಮೋಕ್ಷ. ಎಲ್ಲಿ ಭಯ ಅಂತಕ್ಕಂಥದ್ದು ಇಲ್ಲವೋ, ಎಲ್ಲಿ ಭಯಕ್ಕೆ ಅವಕಾಶವೇ ಇಲ್ಲವೋ ಅದು ಮೋಕ್ಷ. ಆದಿತ್ಯಾಂತರ್ಗತನಾದ ಪ್ರಾಣನಿಗೆ ನಿರೋಧ ಅಂತ ಹೆಸರು. ಛಾಂದೋಗ್ಯ ಭಾಷೆಯಲ್ಲಿ ನಿರೋಧ ಅಂತ ಕರೆದಿದ್ದಾರೆ ಅದನ್ನು. ಕಾಮ್ಯಕರ್ಮಗಳಿಗೆ ಪ್ರವೇಶವನ್ನು ತಡೆಯುತ್ತಾನಾದ್ದರಿಂದ, ಅಂದರೆ ಈ ಹಿಂದೆ ಹೇಳಿರ್ತಕ್ಕಂತಹ ಕಾಮ್ಯ ಕರ್ಮಗಳನ್ನು ಪ್ರವೇಶ ಮಾಡಿದವರಿಗೆ ಈ ದ್ವಾರ ತೆರೆದಿರುವುದಿಲ್ಲ, ಅದನ್ನು ತಡೀತಾನೆ. ಆದ್ದರಿಂದ ಅವನಿಗೆ ನಿರೋಧ ಅಂತ ಕರೀತಾರೆ. ಉತ್ತರಾಯಣದ ಅಭಿಮಾನಿ ದೇವತೆಯ ನಿಯಾಮಕ ಪ್ರಾಣನೇ. ಸಂವತ್ಸರಸ್ಥೋ ಭಗವಾನ್ ವಾಗಿರಾವಯನಸ್ಥಿತವು. ಸಂವತ್ಸರದಲ್ಲಿ ಪರಬ್ರಹ್ಮನಿಗೆ ಅಯನಗಳಲ್ಲಿ ಪ್ರಾಣಭಾರತಿಯರಿದ್ದಾರೆ. ಶ್ರೇಷ್ಠನಾದ ಭಗವಂತನ ಅವರಲ್ಲಿ ಪ್ರಾಣಭಾರತಿಯಲ್ಲಿ ಅಂತರ್ಗತನಾಗಿದ್ದು ಈ ಉತ್ತರಾಯಣ ಮತ್ತು ದಕ್ಷಿಣಾಯನ ಕಾಲಗಳಲ್ಲಿ ನಿಯಾಮಕರಾಗಿದ್ದಾನೆ. ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವ ಆಹುಪರೇ ಅರ್ಧೋ ಪರಿಹೀನಂ ಅಥಮೇ ಅನ್ಯ ಉಪರೇ ವಿಚಕ್ಷಣಂ ಸಪ್ತಚಕ್ರೇ ಶರೀರ ಆಹುರಪಿತಮಿತಿ. ಮತ್ತೆ ಕಾಲದ ವಿಭಜನೆಯನ್ನು ಹೇಳ್ತಾರೆ. ಇಲ್ಲಿ ವಸ್ತ್ರವನ್ನು ಎರಡು ವಿಭಾಗವಾಗಿ ಮಾಡಿದರು. ಒಂದು ಉತ್ತರಾಯಣ, ಒಂದು ದಕ್ಷಿಣಾಯನ ಅಂತ ಈ ಮತ್ತೆ ಹೇಳ್ತಾರೆ. ಕಾಲಗಳಿಗೆ ಒಟ್ಟು 1 ವರ್ಷಗಳಿಗೆ 5 ಋತುಗಳನ್ನು ಹೇಳ್ತಾರೆ. ಆದರೆ ನಮಗೆ
ವ್ಯವಹಾರದಲ್ಲಿರ್ತಕ್ಕಂಥದ್ದು 6 ಋತುಗಳು. ಇದು ಹೇಗೆ ವ್ಯತ್ಯಾಸವಾಯಿತಲ್ಲ ಅಂದರೆ ಕಾಲದ ಧರ್ಮಗಳಿಗೆ ಅನುಗುಣವಾಗಿ ಅದರ ವಿಭಾಗ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ